ನೀವು RSS ಅಂತ ಆರ್ಗನೈಸೇಷನ್ ಹೆಂಗೆ ಹೇಳ್ತೀರಾ? ಅದು ಆರ್ಗನೈಸೇಷನ್ ಅಲ್ಲ ನನ್ನ ಪ್ರಕಾರ. ಅದು ರಿಜಿಸ್ಟರ್ ಆಗಿಲ್ಲ, ಸಂಸ್ಥೆನೇ ಅಲ್ಲ, ಅದು ಆರ್ಗನೈಸೇಷನ್ ಅಲ್ಲ. ಯಾರು ಅದು ಯಾರು ಮಾಡ್ತಾರೆ ಅವ್ರ ಮೇಲೆ ಆಕ್ಷನ್ ತಗೊಳ್ತಾ ಇರೋದು. ಈಗ ಅವರು ಪರ್ಮಿಷನ್ ಇಲ್ಲದೆ ಈ ರೀತಿ ಮಾಡ್ತಾ ಇದ್ದಾರೆ, ರಸ್ತೆ ಸಂಚಾರಕರಿಗೆ ತೊಂದರೆ ಆಗ್ತಾ ಇದೆ, ಅವ್ರು ಈ ರೀತಿ ಪದ ಸಂಚಲನ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಸಾರ್ವಜನಿಕರು ಇದ್ರ ಬಗ್ಗೆ ಪ್ರಶ್ನೆ ಎತ್ತಿದಾಗ ಮಂತ್ರಿಗಳಾಗಿ ಹೌದು ಇದು ಮಾಡಿದ್ದು ತಪ್ಪು, ಈ ರೀತಿ ಮಾಡಬಾರ್ದು ಅಂತ ಹೇಳಿ ಹೇಳಿರುವಂತದ್ದು. ಇನ್ನು ಮೇಲೆ ಯಾವುದೇ ಅದನ್ನೇ ಹೇಳ್ತಾ ಇರೋದು ಸರ್. ಇದು ಆದ್ಮೇಲೆ ಈಗ ಯಾವುದೇ ಒಂದು ರೂಲ್ಸ್ ರೆಗ್ಯುಲೇಷನ್ ಮಾಡ್ಬೇಕು ಅಂತ ಹೇಳಿದಾಗ ಆ ತಪ್ಪು ಆದ್ಮೇಲೆ ತಪ್ಪು ಆಗಬಾರದು ಅಂತ ಹೇಳೋದಕ್ಕೆ ಮಾಡ್ತಾ ಇರೋದು. ಇನ್ನು ಮೇಲೆ ಇದು ಆಗಬಾರದು ಅಂತ ಹೇಳಿ ಮುನ್ನೆಚ್ಚರಿಕೆ ಕೊಟ್ಟಿದ್ದೀವಿ. ಒಂದ್ ವೇಳೆ ಇಮಿಡಿಯೇಟ್ ಆಗಿ ಅದು ಹೇಳಿದ್ರೆ ನಮ್ಗೆ ಮುಂಚೆ ಹೇಳ್ಬೇಕಾಗಿತ್ತು ಅಂತ ನೀವು ಹೇಳ್ತಾ ಇದ್ರಿ, ನೀವು ಮುಂಚೆ ಹೇಳ್ಬೇಕಾಗಿತ್ತು, ನಮಗೆ ಮುಂಚೆ ಹೇಳ್ದೆ ನೀವ್ ಹೆಂಗೆ ಕೊಟ್ರಿ ಅಂತ ಹೇಳ್ತಾ ಇದ್ರಿ. ಅದಕ್ಕೆ ಈಗ ಅದನ್ನ ಕಾನೂನು ರೂಪದಲ್ಲಿ ತರ್ತಾ ಇರುವಂತದ್ದು. ಈಗ ಸುಮ್ಮನೆ ಹೇಳ್ತಾ ಇಲ್ಲ. ಈಗ ನಾವು ಸುಮ್ನೆ ಯಾರ ಮೇಲೂ ಕೇಸ್ ಹಾಕ್ಲಿಕ್ಕೆ ಆಗಲ್ಲ. ಇವತ್ತೇನ್ ಮಾಡ್ತಾ ಇದ್ದಾರೆ, ಇನ್ನು ಸ್ವಲ್ಪ ದಿವಸ ಕಾನೂನು ಮುಖವಾಗಿ ತಂದ ಮೇಲೆ ಈ ರೀತಿ ಆಗಬಾರದು ಅಂತ ಮಾಡ್ತಾ ಇರುವಂತದ್ದು. ನಿನ್ನೆ ರಾತ್ರಿ ಏನ್ ಮಾಡಿದರೆ, ಈ ಪಥಸಂಚಲನ ನಡೆಯುವಂತ ಜಾಗ ರಸ್ತೆ ಇದೆ, ಅದನ್ನ ಹಾಕಿದಂತಹ ಬಂಟಿಂಗ್ಸ್ ಆಗ್ಬೋದು ಮತ್ತೆ ಭಗವದ್ವಜ ಎಲ್ಲವನ್ನ ಇನ್ನು ಇಳಿಸಿದ್ದಾರೆ. ಪರ್ಮಿಷನ್ ತಗೊಂಡಿಲ್ಲ, ಅದಕ್ಕೆ ವಹಿಸಿ ಅದಕ್ಕೆ ಆಲ್ರೆಡಿ ಪರ್ಮಿಷನ್ ತಗೊಂಡಿದ್ದಾರೆ, ಅದನ್ನ ಬಿಡುಗಡೆನೂ ಮಾಡಿದ್ದಾರೆ. 6,500 ರೂಪಾಯಿ ಕೊಟ್ಕೊಂಡು ಪರ್ಮಿಷನ್ ತಗೊಂಡಿದ್ದಾರೆ. ಆದ್ರೆ ಪರ್ಮಿಷನ್ ತಗೊಂಡ ನಂತರನೂ ಅದನ್ನ ಇಳಿಸುವಂತ ಅವಶ್ಯಕತೆ ಏನಿಲ್ಲ. ಅಲ್ಲ ಅದು ಗೊತ್ತಿಲ್ಲ ಸರ್. ಪರ್ಮಿಷನ್ ಕೊಟ್ಟಾದ್ಮೇಲೆ ಅವ್ರು ಯಾಕೆ ತಗೊಳ್ತಾರೆ ಅದನ್ನ ಕೇಳ್ಬೇಕಲ್ಲ ಅವ್ರನ್ನ. ಅವರ ಕಾನ್ಸ್ಟಿಟ್ಯೂಷನ್ ಆಗಿರೋ ಅಲ್ಲ, ಅದನ್ನ ನಾನು ಹೇಳ್ತಿರೋದು. ಪರ್ಮಿಷನ್ ಕೊಟ್ಟಾದ್ಮೇಲೆ ಈಗ ಏನಾಗಿದೆ, ಇದು ಕಾನೂನು ರೂಪದಲ್ಲಿ ತರಬೇಕು ಅಂತ ಹೇಳಿದ್ರೆ ಮೂವ್ ಮಾಡಿದ್ದಾರೆ. ಬಹುಶಃ ಇವತ್ತು ನಾಳೆ ಕ್ಯಾಬಿನೆಟ್ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಒಂದು ಕಾನೂನು ಆಗ್ಬೇಕು ಅಂತ ಹೇಳಿದಾಗ ತನ್ನದೇ ಆದಂತ ಇಮಿಡಿಯೇಟ್ ಆಗಿ ನಾನು ಹೇಳಿದ್ಕೊಳ್ಳೋದು ಕಾನೂನು ಆಗೋದಿಲ್ಲ. ಆ ಕಾನೂನು ಆಗಬೇಕಾದಕ್ಕೆ ತನ್ನದೇ ಆದಂತ ಒಂದು ಸ್ಟ್ರಕ್ಚರ್ಸ್ ಗಳಿದೆ. ಅದ್ರ ಪ್ರಕಾರ ಕಾನೂನು ಮಾಡಿದ್ಮೇಲೆ ಇದ್ರ ಬಗ್ಗೆ ಆಕ್ಷನ್ ಅಂತ ವಿದೌಟ್ ಕಾನೂನು ಮಾಡಿದ್ರೆ ಹೇಗೆ ಮಾಡ್ಲಿಕ್ಕೆ ಆಗುತ್ತೆ ಸರ್? ಈಗ ಇದು ಕಾನೂನು ಮಾಡ್ತೀವಿ ಅಂತ ಹೇಳಿದ್ದಾರೆ, ಮುಖ್ಯ ಕಾರ್ಯದರ್ಶಿ ಇದ್ರ ಬಗ್ಗೆ ಬರ್ತಿದ್ದಾರೆ. ಡೆಫಿನೆಟ್ಲಿ ಟೇಕ್ ದ ಕಾನೂನು. ಕಾನೂನು ಅವರಿಗೆ ನಾಳೆ ನಮಗೂ ಅಪ್ಲೈ ಆಗುತ್ತೆ. ಇದು ಬರೇ ಒಂದು ಪಕ್ಷಕ್ಕೋಸ್ಕರ ಅಲ್ಲ. ನಾಳೆ ಯಾರೇ ಒಂದು ಪಕ್ಷದವರು ಒಂದು ಪರ್ಮಿಷನ್ ಇಲ್ಲದೆ ಯಾವುದೇ ಸಂಘ ಇರ್ಬೋದು, ಸಂಸ್ಥೆ ಇರ್ಬೋದು, ಯಾರೇ ಆಗಿರ್ಬೋದು, ನಾಳೆ ನಾವೇ ಇರ್ಬೋದು, ನಾವು ಒಂದ್ ವೇಳೆ ಪರ್ಮಿಷನ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಅದು ಅವರಿಗೋಸ್ಕರ ಮಾಡಿದೀವಿ ಅಂತ ಹೇಳಿದ್ರೆ ಕಾನೂನಲ್ಲಿ ಎಲ್ಲರೂ ಒಂದೇ ರೀತಿ ಅಂತ ಇದನ್ನ ಮಾಡಿರುವಂತದ್ದು. ಈಗ ಏನು ಲೆಟರ್ ಇದೆ ಅದರಲ್ಲಿ ಇದ್ರಲ್ಲಿ ಹೇಳಿರುವಂತದ್ದು ಯಾವುದೇ ಆರ್ಗನೈಸೇಷನ್ ಅಂತ. ಹೌದು, ಆದ್ರೆ ಯಾವುದೇ ಆರ್ಗನೈಸೇಷನ್ ಯಾವ್ದು ಆರ್ಗನೈಸೇಷನ್ ಆಗುತ್ತೆ. ಹೌದು, ಆದ್ರೆ RSS ಮಾತ್ರ ಯಾಕೆ? ಅಲ್ಲ, RSS ಅಂತೇನಿಲ್ಲ, ಯಾವುದೇ ಆರ್ಗನೈಸೇಷನ್ ಯಾವ್ದು ಆಗ್ಬೋದು. ಈಗ ನೀವು RSS ಅಂತ ಆರ್ಗನೈಸೇಷನ್ ಹೆಂಗೆ ಹೇಳ್ತೀರಾ? ಅದು ಆರ್ಗನೈಸೇಷನ್ ಅಲ್ಲ ನನ್ನ ಪ್ರಕಾರ. ಅಲ್ಲ ಪ್ರಿಯಾಂಕಾ, ಅದು ರಿಜಿಸ್ಟರ್ ಆಗಿಲ್ಲ, ಸಂಸ್ಥೆನೇ ಅಲ್ಲ, ಅದು ಆರ್ಗನೈಸೇಷನ್ ಅಲ್ಲ. ಯಾರು ಅದು ಯಾರು ಮಾಡ್ತಾರೆ ಅವ್ರ ಮೇಲೆ ಆಕ್ಷನ್ ತಗೊಳ್ತಾ ಇರೋದು. ನೋ ಯಾರೇ ಆಗ್ಲಿ, ಆರ್ಗನೈಸೇಷನ್ ಅದು ಯಾರೇ ಆಗ್ಲಿ, ಯಾರೇ ಮಾಡುತ್ತಾರೆ ಅಂತ ಹೇಳ್ಬೇಕಾದ್ರೆ ಅದ್ರ ಬಗ್ಗೆ ಆಕ್ಷನ್ ತಗೊಂಡೇ ತಗೊಳ್ತಾರೆ. ಅದು ಸಂಘಟನೆ ಅಲ್ಲ, ಅದು ಸಂಸ್ಥೆ ಅಲ್ಲ, ಅವ್ರು ಮಾಡ್ತಾರೆ. ಅದಕ್ಕೆ ನೋಡಿ, ನಾನು ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀವಿ. ನಾವಿಲ್ಲಿ RSS ಅಂತ ಹೆಸರು ಹೇಳ್ತಾ ಇಲ್ಲ. ಅಲ್ಲ ನಾನು ಹೇಳ್ತಾ ಇರೋದು RSS. ನಾನು ಹೇಳ್ತಾ ಇರೋದು RSS ಅವರು ಅಲ್ಲ ಸರ್, ನಾವು ಬ್ಯಾನ್ ಮಾಡ್ತೀವಿ ಅಂತ ಎಲ್ಲಿ ಹೇಳಿದೀವಿ ನಿಮ್ಗೆ? ಯಾರು ಹೇಳಿದ್ದಾರೆ? ಯಾರು? ನಾವು ಏನ್ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಬ್ಯಾನ್ ಅಲ್ಲ. ನೋಡಿ ಸ್ಪಷ್ಟವಾಗಿ ಹೇಳಿ, ಯಾರೇ ರೀತಿ ಪರ್ಮಿಷನ್ ತಗೊಳ್ತೇ ಇದ್ದಾಗ ಅದ್ರ ಬಗ್ಗೆ ನಾವು ಆಕ್ಷನ್ ತಗೊಳ್ತೀವಿ. ಅದ್ರ ಜೊತೆ ಇದನ್ನು ಮಾತಾಡ್ತಾರೆ. ಏನಂತ? ಆಕ್ಟಿವಿಟೀಸ್ ಇದು ಮಾಡಬೇಕು. ಆಕ್ಟಿವಿಟೀಸ್ ಯಾರು ಮಾಡ್ತಾರೆ ಅದ್ರ 100% ಅಲ್ವಾ? 100% ಪರ್ಮಿಷನ್ ಕೊಡೋದಿಲ್ಲ ಅವಾಗ. ಪಥಸಂಚಲನ ಈಗ ಅನುಮತಿ ತಗೊಳ್ಳದೆ ಮಾಡಿದ್ದ ಎಲ್ಲಿಯಾದರೂ? ಯಾರು? ಎಲ್ಲಿಯಾದರೂ ಈಗ ಇಡೀ ಸ್ಟೇಟ್ ಅಲ್ಲಿ ಅಲ್ಲ ಸರ್, ಈಗ ಆ ರೀತಿ ತಗೊಳ್ಬೇಕು. ಒಂದೇ ಒಂದು ನಿಮಿಷ ಕ್ಲಾರಿಫಿಕೇಶನ್ ಕೇಳ್ತೀವಿ ನೋಡಿ. ಆ ರೀತಿ ಆಗ್ತಾ ಇತ್ತು, ಇನ್ನು ಮೇಲೆ ಆ ರೀತಿ ಆಗಬಾರ್ದು. ಈ ಬಾರಿ ಆಗಿದ್ದು ಎಲ್ಲಿಯಾದರೂ ಪರ್ಮಿಷನ್ ತಗೊಳ್ಳದೆ ಮಾಡಿದಾರಾ? ಅದು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ನಿಮಗೆ ಹೇಳ್ತಾ ಇರೋದು ಕೇಳಿ ಸರ್. ಬೇಸಿಕ್ ಕ್ವಶನ್ ಅಂತ ಹೇಳಿದಾಗ ಪರ್ಮಿಷನ್ ತಗೊಳ್ದೆ ಅವ್ರು ಮಾಡಿರ್ಬೋದು. ಈಗ ಮಾಡಿದಾರಾ? ನಿಮ್ಮ ಗವರ್ಮೆಂಟ್ ಇದೆ. ಅಲ್ಲ ಸರ್, ಅದಕ್ಕೆ ನಾನು ಹೇಳ್ತಾ ಇದ್ದೀನಲ್ಲ ಸರ್. ಈಗ ನಮ್ಮ ಗವರ್ಮೆಂಟ್ ಇರಲಿ, ಯಾವುದೇ ಗವರ್ಮೆಂಟ್ ಇರಲಿ, ಇನ್ನು ಮುಂದೆ ಈ ರೀತಿ ಆಗುವಂತ ಯಾವುದೇ ಕಾರ್ಯಕ್ರಮಗಳಿಗೆ ಪರ್ಮಿಷನ್ ತಗೊಳ್ಬೇಕು. ಈಗ ತಗೊಂಡಿದ್ದಾರೆ, ಬಿಟ್ಟಿದ್ದಾರೆ, ಹಾದು ಹೋಯ್ತು ಕತೆ. ಅದ್ರ ಬಗ್ಗೆ ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಇಟ್. ಸುಮ್ಮನೆ ಚರ್ಚೆ ಮಾಡಿದಾಗ ಚರ್ಚೆ ಮಾಡೋದ್ರಲ್ಲಿ ಮುಂದೆ ಕಾನೂನು ಬರ್ತಾ ಇದೆ ಅಂತ ನಾವ್ ಹೇಳ್ತಾ ಇರೋದು. ಅವ್ರು ಏನ್ ಹೇಳ್ತಾ ಇದ್ದಾರೆ, ಇದು ನಮಗೋಸ್ಕರ ಬ್ಯಾನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರಲ್ಲ. ಅದಕ್ಕೋಸ್ಕರ ಕ್ಲಾರಿಫೈ ಮಾಡ್ತಾ ಇರೋದು ನಾವು. ನಿಮಗೋಸ್ಕರ ಅಂತಲ್ಲ, ಯಾವುದೇ ಸಂಘ ಸಂಸ್ಥೆಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಇನ್ನು ಮುಂದೆ ಮಾಡ್ಬೇಕಾದ್ರೆ ಇದಕ್ಕೆ ಪರ್ಮಿಷನ್ ತಗೊಳ್ಬೇಕು ಅಂತ ಹೇಳ್ತಾ ಇರೋದು. ಈಗ ಯತ್ನಾಳ್ ಅವರು ನಮಾಜ್ ಬಗ್ಗೆ ಒಂದು ಪತ್ರ ಬರೆದಿದ್ದಾರೆ. ಐ ಡೋಂಟ್ ವಾಂಟ್ ಯತ್ನಾಳ್ ಪತ್ರ ನೋಡಿಲ್ಲ, ಗೊತ್ತಿಲ್ಲ. ಅವ್ರು ಏನ್ ಬರೀತಾರೆ ಈಗ ಯತ್ನಾಳ್ ಅವರು ನಮಾಜ್ ಪಬ್ಲಿಕ್ ಪ್ಲೇಸ್ ಅಲ್ಲಿ ಕೊಡಬಾರ್ದು. ಆಯ್ತು, ತಗೊಳ್ಳಿ.
ಅದ್ರಲ್ಲೇನಿಲ್ಲ. ಈಗ ನಮಾಜ್ ಅಲ್ಲ, ಯಾವುದೇ ಮಾಡಬಾರ್ದು ಅಂತ ಹೇಳಿದಾಗ ಅದ್ರಲ್ಲಿ ನಮಾಜ್ ಏನ್ ಬರುತ್ತೆ? ನಾಳೆ ಭಜನೆನೂ ಬರುತ್ತೆ, ಇನ್ನೊಂದು ಬರುತ್ತೆ. ಮಾಡಬಾರ್ದು ಅಂತ ಎಲ್ಲರೂ ಬರ್ತಾರೆ ಅದರಲ್ಲಿ. ಸರಿ ಸರಿ, ಈಗ ಪರ್ಮಿಷನ್ ತಗೊಳ್ಳಿ. ಈಗ ಇಲ್ಲಿ ತನಕ ನೀವು RSS ಸಂಘ ಪರಿವಾರದ ಬಗ್ಗೆ ಹೇಳಿದ್ರಿ.